ಎಷ್ಟು ಸುಂದರವಾದ ಫ್ಯಾಮಿಲಿ ಅಂದರೆ ತುಂಬ ಒಳ್ಳೆ ಸುಂದರವಾದ ಫ್ಯಾಮಿಲಿ. ಆ ಪಾಪುಗೆ ಹಾರ್ಡ್ಲಿ ಒಂದು 7ರಿಂದ 8 ವರ್ಷ. ಆ ಪಾಪುಗೆ ಯಾವುದೇ ಥರದ್ದು ಚಿಪ್ಸ್ ಕೊಡಿಸ್ತಿರ್ಲಿಲ್ಲ, ಯಾವುದೇ ಥರದ್ದು ಕುರ್ಕುರೆ ಕೊಡಿಸ್ತಿರ್ಲಿಲ್ಲ, ಬಿಸ್ಕೆಟ್ ತಿನ್ನಿಸ್ತಿರ್ಲಿಲ್ಲ. ಎಲ್ಲದು ಒಳ್ಳೆ ಆಹಾರನೇ ಕೊಡ್ತಾಯಿದ್ರು. ಭಾಳ ರಿಚ್ಚಾಗಿಟ್ಟಿದ್ರು. ಇರೋದೇ ಒಂದು ಪಾಪು ನಮಗೆ, ಅದಕ್ಕೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಒಳ್ಳೆ ಆಹಾರ ಕೊಡ್ತಾಯಿದ್ರು. ಫೈನಲಿ ಆ ಪಾಪು ಕಾಯಿಲೆಗೆ ಬಿತ್ತು. ನೀವು ಅಂತಿರ್ಬೋದು, ಡಾಕ್ಟ್ರ್ ಇಷ್ಟೆಲ್ಲ ಒಳ್ಳೊಳ್ಳೆದೇ ಕೊಡ್ತಾರೆ ಮತ್ತು ಕಾಯಿಲೆ ಯಾಕೆ ಬಿತ್ತು? ಕಾಯಿಲೆ ಬಿತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಡಯಾಗ್ನೋಸ್ ಆಯಿತು, ಎಲ್ಲ ಆಯಿತು. ಆ ಪಾಪುಗೆ ಕ್ಯಾನ್ಸರ್ ಇತ್ತು. ನೋಡಿದ್ರು, ಎಲ್ಲ ಆಯಾಮದಲ್ಲೂ ಚೆಕ್ ಮಾಡಿ ನೋಡಿದ್ರು ಕ್ಯಾನ್ಸರ್ ಯಾಕೆ ಬಂತು, ಹೆರಿಟರಿ ಇದೆಯಾ ಅಥವಾ ವಂಶ ಪರಂಪರೆಯಾಗಿ ಬಂದಿದೆಯಾ ಮತ್ತು ಇನ್ನೇನಾದರೂ ಇದೆಯಾ, ಎಲ್ಲವೂ ನೋಡಿದ್ರು, ಎಲ್ಲವೂ ಫೇಲ್ ಆಯಿತು. ಯಾವುದ್ರಲ್ಲೂ ಸಹ ಪಾಸಿಟಿವ್ ರಿಸಲ್ಟ್ ಬಂದಿಲ್ಲ. ಆದರೆ ಪಾಪುಗೆ ಕ್ಯಾನ್ಸರ್ ಬಂತು. ಡಾಕ್ಟ್ರುಗಳಿಗೆ ತಲೆನೇ ಕೆಟ್ಟೋಯ್ತು, ಹೆಂಗೆ ಬಂತು ಅಂತಲೇ ಗೊತ್ತಾಗ್ತಿಲ್ಲ. ಫೈನಲಿ ಕೇಳಿದ್ರು, ಅಪ್ಪ ಅಮ್ಮಂಗೆ ಕೇಳಿದ್ರು, ಇಲ್ಲ ನೀವು ಕರೆಕ್ಟಾಗಿ ಹೇಳ್ರಿ ಪಾಪುಗೆ ಯಾವ ರೀತಿ ನೋಡ್ಕೊಳ್ತಿದ್ರಿ, ಹೇಗೆ ನೋಡ್ಕೊಳ್ತಿದ್ರಿ ಅಂದಾಗ ಆ ಪಾಪುಗೆ ಬರ್ತಿಂದನೂ ಬಿಸ್ಲರಿ ನೀರಲ್ಲೇ ತೊಳಿತಿದ್ರು, ಎಲ್ಲ ಮಾಡ್ತಿದ್ರು, ಕುಡಿಯೋದಕ್ಕೂ ಬಿಸ್ಲರಿನೇ. ಆದಷ್ಟು ಉತ್ತಮವಾದ ಲೆವೆಲಲ್ಲಿ ಸಾಕಬೇಕು ಮಗುಗೆ ಅಂತ ಹೇಳಿ ಸಾಕ್ತಾಯಿದ್ರು. ಯಾಕಂದರೆ ಆ ಮಗು ಹೊಟ್ಟೆಯಲ್ಲಿ ಪ್ಲಾಸ್ಟಿಕ್ ಕಂಟೆಂಟ್ ಜಾಸ್ತಿ ಇತ್ತು. ಬಾಟ್ಲಲ್ಲೇ ಕೊಡ್ತಾಯಿದ್ರು ನೀರು. ಬಾಟ್ಲು ಏನಾಗುತ್ತೆ ನೋಡಿ, ನೀವು ಹೊರಗಡೆ ಇಡ್ರಿ, ನೀವು ಬಾಟ್ಲು ಬಿಸಿಗೆ ಕರಗುತ್ತೆ, ಅದರ ಅಂಶ ನೀರಲ್ಲಿ ಬಂದಿರುತ್ತೆ. ಆ ನೀರು ಕುಡಿಯೋದ್ರಿಂದ ಪಾಪುಗೆ ಕ್ಯಾನ್ಸರ್ ಬಂತು. ಹೌದಲ್ಲ, ನಾವು ಎಷ್ಟು ಕೇರ್ ತಗೊಳ್ತೀವಿ ಅಷ್ಟು ನಮಗೆ ತೊಂದರೆಗಳು ಜಾಸ್ತಿ ಆಗ್ತವೆ. ಹಾಗಾದರೆ ಕೇರ್ ತಗೋಬಾರ್ದು ಅಂತ ಅಲ್ಲ. ಮಕ್ಕಳಿಗೆ ನೀವು ಫ್ರೀಯಾಗಿ ಬಿಡ್ರಿ, ಮಣ್ಣಲ್ಲಿ ಆಟ ಆಡೋಕ್ಕೆ ಬಿಡ್ರಿ. ಮಣ್ಣಲ್ಲಿ ಭಾಳಷ್ಟು ಮಿನರಲ್ಸು, ಸತ್ವಗಳು ಎಲ್ಲವೂ ಇರ್ತವೆ. ನೀವೆಲ್ಲ ಆಟ ಆಡಿದ್ದೀರಿ ಗೊತ್ತಲ್ಲ, ಮಣ್ಣಲ್ಲೇ ಆಟ ಆಡಿದ್ದೀರಿ, ಮಣ್ಣಲ್ಲಿ ಮಡಿಕೆ ಮಾಡ್ತಿದ್ರಿ. ಈಗ ನಿಮ್ಮ ಮಕ್ಕಳಿಗೆ ಮಣ್ಣಲ್ಲಿ ಮಡಿಕೆ ಮಾಡೋಕ್ಕೆ ಕೊಡ್ರಿ ನೋಡೋಣ, ಕೊಡ್ತೀರಾ ನೀವು? ಯಾರು ಸರ್ಫಾಗಿ ಉಜ್ಜೋರು ಬೇಡ, ನೀವು ಸುಮ್ಮನಿರು, ಬಟ್ಟೆ ಹಾಳಾಗುತ್ತೆ ಅಂತೀವಿ. ಫಸ್ಟು ಬಟ್ಟೆ ಹಾಳಾಗುತ್ತೆ, ಯಾಕಂದ್ರೆ ನನಗೆ ಕೆಲಸ ಜಾಸ್ತಿ ಆಗುತ್ತೆ ಅಂತ, ಅದಕ್ಕೆ ಆಟ ಆಡೋಕ್ಕೆ ಕೊಡಲ್ಲ. ಅಕಸ್ಮಾತ್ ಊಟ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ಹಠ ಮಾಡ್ತು ಅಂದರೆ 4 ಹೊಡಿತೀವಿ. ಮೊದಲೇನಾಗ್ತಿತ್ತು, 4 ಹೊಡಿತಿದ್ರು ಕೊಡ್ತಾನೆ ಇರಲಿಲ್ಲ, ಅದೇ ತಂತಾನೆ ಬಂದು ನೀವು ಊಟ ಮಾಡ್ತಿದ್ರಿ ಅನ್ಸುತ್ತೆ. ನೀವೆಲ್ಲ ಹಾಗೆ ಊಟ ಮಾಡಿದ್ದೀರಾ? ಈಗಿನ ಮಕ್ಕಳು ಏನು ಮಾಡ್ತಾರೆ, ಮಮ್ಮಿ ನನಗೆ ಊಟ ಮಾಡಿಸ್ಬೇಕಾದ್ರೆ ಊಟ ಮಾಡಲ್ಲ. ಅವಾಗೇನು ಮಾಡ್ತೀರಿ, ಆ ಮಗು ಹೊಟ್ಟೆ ತುಂಬಿಸ್ಬೇಕು, ಏನಾದ್ರು ಮಾಡಿ ತುಂಬಿಸ್ಬೇಕು. ನೀವೇನು ಮಾಡ್ತೀರಿ, ಗ್ಯಾಜೆಟಿನ ಕಾಯಲ್ಲಿ ಕೊಟ್ಟು ಯಾವುದೋ ಒಂದು ಗೊಂಬೆದು ಹಾಕ್ಬಿಟ್ಟು ನೋಡ್ತಾ ಇರು ಅಂತ ಹೇಳ್ತೆ. ಆ ಮಗು ನೋಡ್ತಾ ಇರುತ್ತೆ, ನೀವು ಇಲ್ಲಿ ಫೀಡ್ ಮಾಡ್ತಿರ್ತೀರಿ. ನೀವೇನು ಮಾಡ್ತೀರಿ, ನೀವು ಹೊಟ್ಟೆ ತುಂಬಿಸಿದಿರಿ ಬಿಟ್ಟರೆ ನೀವು ಊಟ ಕೊಟ್ಟಿಲ್ಲ. ಆ ಮಗುನ ಬೇರೆ ರೀತಿ ಒಂದು ಮ್ಯಾನಿಯ ಕಳಿಸ್ತಾ ಇದ್ದೀರಾ. ಅಂದರೆ ನೀವು ಮಾನಸಿಕವಾಗಿ ಆ ಮಗುನ ಕುಗ್ಗಿಸ್ತಾ ಇದ್ದೀರಾ. ಇವತ್ತು ಕೊಟ್ಟಿದ್ದೀರಿ ಮೊಬೈಲು, ಊಟ ಮಾಡ್ತು, ನಾಳೆ ನೀವು ಊಟ ಮಾಡ್ಸಕ್ಕೆ ಹೋಗ್ರಿ, ಮೊಬೈಲ್ ಕೊಡು. ಆ ಮೊಬೈಲಲ್ಲಿ ಆ್ಯಪ್ಸಲ್ಲಿ ಯಾವ ರೀತಿ ಇದೆ, ಏನಿದೆ, ಹೆಂಗೆ ಓಪನ್ ಮಾಡಬೇಕು ಏನು ನಿಮಗೆ ಗೊತ್ತಿರಲ್ಲ. ಆ ಮಗು ಓಪನ್ ಮಾಡ್ಕೊಂಡು ಎಲ್ಲ ನಟ್ಟು ಓಪನ್ ಮಾಡ್ಕೊಳ್ಳುತ್ತೆ, ಲಾಕು ತಕ್ಕೊಳ್ಳುತ್ತೆ, ಎಲ್ಲೆಲ್ಲೇನಿದೆ ಹುಡ್ಕೊಳಕ್ಕೆ ಶುರು ಮಾಡುತ್ತೆ. ಅದು ಯಾವ್ದಾದ್ರು ಸ್ಕೂಲಿಗೆ ಕಳಿಸಿದ್ದೀರಾ ನೀವು? ನೆಟ್ ಓಪನ್ ಮಾಡ್ಕೊಳ್ಳೋದು, ಮೊಬೈಲಲ್ಲಿ ಆಪ್ರೇಟ್ ಮಾಡೋದು, ಅವೆಲ್ಲ ಹೆಂಗೆ ಬಂತು? ನಾವು ಕೊಟ್ಟಿರೋ ಗ್ಯಾಜೆಟಿಂದ ಎಲ್ಲವೂ ಬಂತು. ಮಕ್ಕಳನ್ನ ಹಾಳು ಮಾಡ್ತಿರೋದು ಯಾರು? ಎಲ್ಲ ಆದಮೇಲೆ ಆ ಮಕ್ಕಳು ಹಾಳಾದ್ಮೇಲೆ ನಾವು ಅಂತೀವಿ, ನಾವು ಮೊಬೈಲ್ ಕೊಡಬಾರ್ದಿತ್ತು ಅಂತ. ಆಮೇಲೆ ಅಂದ್ಕೊಂಡ್ರೆ ಬಿಡ್ತಾರೆ ಮಕ್ಕಳು. ಎಷ್ಟೋ ಇದು ಮೊಬೈಲಲ್ಲಿ ಎಲ್ಲ ಬಂದಿದ್ದಾವೆ. ಮಕ್ಕಳು ಹೇಗಾಗಿದೆ ಅಂದರೆ ಮಲಗಿದ್ರು ಆ ಮಗು ಹಿಂಗೆ ಅಂತಿರುತ್ತೆ.